ಕಾಂಗ್ರೆಸ್ ಶಾಸಕರ ಅಸಮಾಧಾನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ಕಂಟ್ರೋಲ್ ಕಳ್ಕೊಂಡಿಲ್ಲ. ಆಡಳಿತದಲ್ಲಿ ಯಾವುದೇ ರೀತಿಯಾದಂತಹ ಕಂಟ್ರೋಲ್ ಅನ್ನ ಕಳ್ಕೊಂಡಿಲ್ಲ ಮುಖ್ಯಮಂತ್ರಿಗಳು. ಕಾಂಗ್ರೆಸ್ ಶಾಸಕರಿಗೆ ಸುರೇಶ್ ಬಾಬು ಪತ್ರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುರೇಶ್ ಬಾಬು ಜೆಡಿಎಲ್ಪಿ ನಾಯಕ ಕಾಂಗ್ರೆಸ್ ಶಾಸಕರ ಅಸಮಾಧಾನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ಕಂಟ್ರೋಲ್ ಅನ್ನ ಕಳ್ಕೊಂಡಿಲ್ಲ. ಆಡಳಿತದಲ್ಲಿ ಅವರ ಕಂಟ್ರೋಲ್ ಇನ್ನೂ ಕೂಡ ಇದೆ. ಕಾಂಗ್ರೆಸ್ ಶಾಸಕರಿಗೆ ಸುರೇಶ್ ಬಾಬು ಪತ್ರ ಬರೆದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುರೇಶ್ ಬಾಬು ಜೆಡಿಎಲ್ಪಿ ನಾಯಕ. ಸುರೇಶ್ ಬಾಬು ಮೊದಲು ಅವನ ಪಾರ್ಟಿ ರಿಪೇರಿ ಮಾಡಿಕೊಳ್ಳಲಿ, ಅವರ ಶಾಸಕರು ಏನ್ ಮಾಡಿದ್ದಾರೆ ನೋಡಿಕೊಳ್ಳಲಿ, ಅವರ ಕಾವಲಿಯ ತೂತು ಮೊದಲು ಮುಚ್ಚಿಕೊಳ್ಳಲಿ. ಸುರೇಶ್ ಬಾಬು ವಿರುದ್ಧ ಡಿಕೆ ಶಿವಕುಮಾರ್ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಕಾಂಗ್ರೆಸ್ನ ಶಾಸಕರ ಅಸಮಾಧಾನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ಕಂಟ್ರೋಲ್ ಕಳ್ಕೊಂಡಿಲ್ಲ. ಡಿಕೆ ಶಿವಕುಮಾರ್ ಅವರು ಕೊಟ್ಟಿರುವಂತಹ ಹೇಳಿಕೆ ಇದು. ಆಡಳಿತದಲ್ಲಿ ಯಾವುದೇ ಕಂಟ್ರೋಲ್ ಕಳ್ಕೊಂಡಿಲ್ಲ ಮುಖ್ಯಮಂತ್ರಿಗಳು ಅಂತ ಮಾತನಾಡಿದ್ದಾರೆ. ಸುರೇಶ್ ಬಾಬು ಫಸ್ಟ್ ಅವನ ಪಾರ್ಟಿ ರಿಪೇರಿ ಮಾಡ್ಕೊಳ್ಳಿ. ಟಿ ದೇವೇಗೌಡ ಬೇರೆ ಬೇರೆ MLAಗಳು ಏನೇನು ಮಾಡಿದಾರಲ್ಲ, ಫಸ್ಟ್ ಅವನಲ್ಲಿರೋಂಥ ದೋಸೆಯಲ್ಲಿ ತವಲಿರೇನು ತೂತಿದೆಯಲ್ಲ ಅದನ್ನು ಮುಚ್ಚಿ. ಸುರೇಶ್ ಬಾಬು ಫಸ್ಟ್ ಅವನ ಪಾರ್ಟಿ ರಿಪೇರಿ ಮಾಡ್ಕೊಳ್ಳಿ. ಟಿ ದೇವೇಗೌಡ ಬೇರೆ ಬೇರೆ MLAಗಳು ಏನೇನು ಮಾಡಿದಾರಲ್ಲ, ಫಸ್ಟ್ ಅವನಲ್ಲಿರೋಂಥ ದೋಸೆಯಲ್ಲಿ ತವಲಿರೇನು ತೂತಿದೆಯಲ್ಲ ಅದನ್ನು ಮುಚ್ಚಿ. ಸುರೇಶ್ ಬಾಬು ಫಸ್ಟ್ ಅವನ ಪಾರ್ಟಿ ರಿಪೇರಿ ಮಾಡ್ಕೊಳ್ಳಿ. ಟಿ ದೇವೇಗೌಡ ಬೇರೆ ಬೇರೆ MLAಗಳು ರಣದೀಪ್ ಸಿಂಗ್ ಸುರ್ಜೇವಾಲಾ ರಾಜ್ಯ ಭೇಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜನರಲ್ ಸೆಕ್ರೆಟರಿ ಆಗಿ ಸುರ್ಜೇವಾಲಾ ಬರ್ತಾ ಇದ್ದಾರೆ. ಶಾಸಕರ ಬೇಸರ ಶಮನಕ್ಕೆ ಬರ್ತಾ ಇದ್ದಾರೆ ಅಂತೇನೂ ಇಲ್ಲ. ರಣದೀಪ್ ಸಿಂಗ್ ಸುರ್ಜೇವಾಲಾ ರಾಜ್ಯ ಭೇಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜನರಲ್ ಸೆಕ್ರೆಟರಿ ಆಗಿ ಸುರ್ಜೇವಾಲಾ ಅವರು ರಾಜ್ಯಕ್ಕೆ ಬರ್ತಾ ಇದ್ದಾರೆ. ಅದನ್ನ ಬಿಟ್ಟು ಶಾಸಕರ ಬೇಸರ ಶಮನಕ್ಕೆ ಅವರು ಬರ್ತಾ ಇದ್ದಾರೆ ಅಂತ ಹೇಳೋದು ತಪ್ಪು. ಆ ರೀತಿಯಾಗಿ ಏನೂ ಇಲ್ಲ ಅಂತ ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಶಾಸಕರ ಕೈಗೆ ಸಚಿವರು ಸಿಗ್ತಿಲ್ಲ ಎಂಬ ಆರೋಪ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಎಲ್ಲಾ ಶಾಸಕರಿಗೂ ಸಿಗ್ತೇನೆ, ಕಚೇರಿ ಮನೆ ಎಲ್ಲಾ ಕಡೆಯೂ ಕೂಡ ಎಲ್ಲಾ ಶಾಸಕರು ಯಾವ ಸಮಯದಲ್ಲಿ ಬಂದರೂ ನಾನು ಅವರಿಗೆ ಭೇಟಿ ಮಾಡ್ತೇನೆ, ಬೇರೆಯವರ ಬಗ್ಗೆ ಮಾತಾಡಲ್ಲ ಅಂತ ಪರಮೇಶ್ವರ್ ಈ ಸಂದರ್ಭದಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನನಗೆ ಮಾಹಿತಿ ಅದೇ ಬರ್ತಾ ಇದ್ದಾರೆ ಅಂತ ಕೇಳಿದ್ದೀನಿ. ಅವರು ಏನಕ್ಕೆ ಮಾಮೂಲಿ ಬರ್ತಾ ಇರ್ತಾರಲ್ಲ ಅವರು. ಅಲ್ಲಲ್ಲ, ಅವರು ಆ್ಯಸ್ ಎ ಜನರಲ್ ಸೆಕ್ರೆಟ್ರಿ ಪ್ರತಿ ಸಾರಿ ಅವ್ರು ಬಂದು ಹೋಗ್ತಾರೆ. ಈ ಸಾರಿ ಏನಾದರೂ ಸ್ಪೆಷಲಾಗಿ ಏನೂ ಇಲ್ಲ, ನನಗಿದ್ದಂಗೆ ಇಲ್ಲ, ನನಗೆ ಮಾಹಿತಿ ಇರೋ ಥರ. ಆ ಸಂದರ್ಭದಲ್ಲಿ ಶಾಸಕರು ಯಾರಾದರೂ ಭೇಟಿ ಮಾಡೋರಿದ್ದರೆ ಮಾಡ್ಬೋದು. ನನಗೆ ನನ್ನಷ್ಟಕ್ಕೆ ನಾನು ಮಾತಾಡ್ತೀನಿ, ನಾನು ಎಲ್ಲರ ಕೈಗೂ ಸಿಗ್ತೀನಪ್ಪ, ನಾನು ಸಿಗ್ತೀನಿ, ಕಚೇರಿಯಲ್ಲೂ ಇರ್ತೇನೆ ಮತ್ತು ಮನೆಯಲ್ಲೂ ಕೂಡ ಸಿಗ್ತೇನೆ. ನನಗೇನು ಆ ಥರದ ಪ್ರಾಬ್ಲಮ್ ನನಗೇನಿಲ್ಲ. ಅಥವಾ ಅದು ನಾನು ಹೆಂಗೆ ಹೇಳಿ, ನಾನು ಬೇರೆ ಸಚಿವರ ಬಗ್ಗೆ ಮಾತಾಡೋಕ್ಕಾಗಲ್ಲ. ಅದೇ ಬರ್ತಾ ಇದ್ದಾರೆ ಅಂತ ಕೇಳಿದ್ದೀನಿ. ಅವರು ಏನಕ್ಕೆ ಮಾಮೂಲಿ ಬರ್ತಾ ಇರ್ತಾರಲ್ಲ ಅವರು. ಅಲ್ಲಲ್ಲ, ಅವರು ಆ್ಯಸ್ ಎ ಜನರಲ್ ಸೆಕ್ರೆಟ್ರಿ ಪ್ರತಿ ಸಾರಿ ಅವ್ರು ಬಂದು ಹೋಗ್ತಾರೆ. ಈ ಸಾರಿ ಏನಾದರೂ ಸ್ಪೆಷಲಾಗಿ ಏನೂ ಇಲ್ಲ, ನನಗಿದ್ದಂಗೆ ಇಲ್ಲ, ನನಗೆ ಮಾಹಿತಿ ಇರೋ ಥರ. ಆ ಸಂದರ್ಭದಲ್ಲಿ ಶಾಸಕರು ಯಾರಾದರೂ ಭೇಟಿ ಮಾಡೋರಿದ್ದರೆ ಮಾಡ್ಬೋದು. ನನಗೆ ನನ್ನಷ್ಟಕ್ಕೆ ನಾನು ಮಾತಾಡ್ತೀನಿ, ನಾನು ಎಲ್ಲರ ಕೈಗೂ ಸಿಗ್ತೀನಪ್ಪ. ಇನ್ನು ರೇಣುಕಾಚಾರ್ಯ ಅವರ ವಿರುದ್ಧ ಚನ್ನಗಿರಿ ಶಾಸಕ ಶಿವಗಂಗಾ ಬಸವರಾಜು ವಾಗ್ದಾಳಿಯನ್ನ ನಡೆಸಿದ್ದಾರೆ. ತನ್ನ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದ್ದಕ್ಕೆ ಕಿಡಿಕಾರಿರೋದು. ಕೆಸಿನೋ IPL ಬೆಟ್ಟಿಂಗ್ ಬಗ್ಗೆ ಆರೋಪಿಸಿದ್ದ ರೇಣುಕಾಚಾರ್ಯ ವಿರುದ್ಧ ಚನ್ನಗಿರಿ ಶಾಸಕ ಶಿವಗಂಗಾ ಬಸವರಾಜ್ ವಾಗ್ದಾಳಿಯನ್ನ ನಡೆಸಿರೋದು. ತನ್ನ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದ್ದಕ್ಕೆ ಕಿಡಿಕಿಡಿ. ಕೆಸಿನೋ IPL ಬೆಟ್ಟಿಂಗ್ ಬಗ್ಗೆ ರೇಣುಕಾಚಾರ್ಯ ಆರೋಪವನ್ನ ಮಾಡಿದ್ರು. ರಾಜಕೀಯ ತೀಟೆಗೋಸ್ಕರ ಆರೋಪ ಮಾಡಿರೋದು ಸರಿಯಲ್ಲ, ನಾನು ಯಾವ ದಂಧೆಯಲ್ಲೂ ಭಾಗಿಯಾಗಿಲ್ಲ. ಮಹಾರುದ್ರಸ್ವಾಮಿ ದೇಗುಲದಲ್ಲಿ ಪ್ರಮಾಣ ಮಾಡುವುದಕ್ಕೆ ನಾನು ರೆಡಿ, ನೀವು ಕೂಡ ಬಂದು ಪ್ರಮಾಣ ಮಾಡಿ. ರೇಣುಕಾಚಾರ್ಯಗೆ ಶಾಸಕ ಶಿವಗಂಗಾ ಬಸವರಾಜ್ ಸವಾಲ್ ಹಾಕಿದ್ದಾರೆ. ರೇಣುಕಾಚಾರ್ಯ ವಿರುದ್ಧ ಚನ್ನಗಿರಿ ಶಾಸಕ ಶಿವಗಂಗಾ ಬಸವರಾಜ್ ಈ ಸಂದರ್ಭದಲ್ಲಿ ವಾಗ್ದಾಳಿಯನ್ನ ನಡೆಸಿರೋದು. ರಾಜಕೀಯ ತೀಟೆಗೋಸ್ಕರ ಅಥವಾ
ಟಿ ವಿ ಮೀಡಿಯಾದವ್ರ ತಂಡ ನಿಮ್ಮ ಏನು ಟೆಂಪ್ಟೇಷನ್ ಆಗ್ತೀರಿ, ನಿಮ್ಮ ಮಾತಲ್ಲೇ ಗೊತ್ತಾಗ್ತದೆ ನೀವು ಯಾವ ರೀತಿ ಟೆಂಪ್ಟ್ ಆಗ್ತೀರಿ ಅನ್ನೋದು. ಇಲ್ಲಿವರೆಗೆ ಯಾವ್ದಾದ್ರು ಒಂದು ಮೀಡಿಯಾ ಮುಂದೆ ಸಮಾಧಾನವಾಗಿ ಮಾತಾಡಿರೋದು ಒಂದು ತುಣುಕಿದ್ರೆ ಕಳಿಸಿ. ಏನು 3 ದಂಧೆಗಳ ಬಗ್ಗೆ ಮಾತಾಡಿದಿರಿ, ನಾನು ಆ ಭಾಗದಲ್ಲಿ ಆ ಒಂದು ವ್ಯವಹಾರಗಳಲ್ಲಿ ಯಾವುದರಲ್ಲಾದರೂ ಒಂದರಲ್ಲಿ ಭಾಗಿಯಾಗಿದ್ದರೂ ಸಹ ನಾನು ನಿಮ್ಮನೆ ಬಾಗಿಲಿಗೆ ಬಂದು ನಿಲ್ಲಕ್ಕೆ ರೆಡಿ ಇದ್ದೀನಿ. ಅದಕ್ಕಿಂತ ಮುಂಚೆ ತಾವು ಏನು ಆರೋಪ ಮಾಡಿದ್ದೀರಿ, ತಾವು ನಮ್ಮ ಚೆನ್ನಗಿರಿಯ ಗುರು ಮಹಾರುದ್ರ ಸ್ವಾಮಿ ಮಾಯನೊಳೆಯ ದೇವಸ್ಥಾನಕ್ಕೆ ಬಂದು ನಾನೇನು ಈ 3 ಆರೋಪ ಮಾಡಿದ್ದೀನಿ, ಈ ಆರೋಪ ಸಂಪೂರ್ಣ ಸತ್ಯ ಅಂತೇಳಿ ತಾವು ಪ್ರಮಾಣ ಮಾಡಬೇಕು. ನಾನು ಯಾವುದೇ ಈ ಒಂದು ದಂಧೆಗಳಲ್ಲಿ ಏನು ಕಾನೂನು ಬಾಹಿರ ದಂಧೆಗಳಲ್ಲಿ ಭಾಗಿಯಾಗಿಲ್ಲ ಅಂತ ನಾನು ಸಹ ಪ್ರಮಾಣ ಮಾಡೋಕ್ಕೆ ಸಿದ್ಧಿದ್ದೀನಿ. ರಾಜಕೀಯ ತೀಟೆಗೋಸ್ಕರ ಅಥವಾ ಟಿ ವಿ ಮೀಡಿಯಾದವ್ರ